ದೇವಪುರದ ಕಂಬಳಿ ವ್ಯಾಪಾರಿ ಸಿದ್ದಪ್ಪ ಫೋನ್ ಏಳಿಸಿಕೊಂಡಿದ್ದೇ ಒಂದು ದುರಂತ ಕಥೆಯ ಮುನ್ನುಡಿಯಾಗಿ. ಅವನು ಸತ್ತಿದ್ದೋ, ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ನಾಪತ್ತೆಯಾಗಿದ್ದೋ ಏನೋ ಒಂದಾಯ್ತೆಂದ್ರೆ ದೇವಪುರವನ್ನು ನಿಯಂತ್ರಿಸುತ್ತಿರುವ ಅದೃಶ್ಯ ಶಕ್ತಿಗಳು, ಅಶರೀರ ಹಸ್ತಗಳು ಯಾವ ರೀತಿಯವೆಂದು ಊಹಿಸಲು ಸಾಧ್ಯವೇ? ಸಾಧ್ಯವಿಲ್ಲ ಬಿಡಿ. ದೇವಪುರವನ್ನು ನೋಡಿದ್ರೆ ಅದೇನು ಕಟ್ಟಿದ ಊರಿನ ಹಾಗೆ ಕಾಣುತ್ತಿರಲಿಲ್ಲ. ಗುಡ್ಡದ ಮೇಲೆ ನೆಲದ ಅಂಕುಡೊಂಕುಗಳಿಗೆ ಅನುಸಾರವಾಗಿ ಇದ್ದ ಆ ಕೊಂಪೆ ನೋಡುವುದಕ್ಕೆ ನೆಲದೊಳಗಿಂದ ಹುಟ್ಟಿದ ಹುತ್ತದ ರೀತಿ ಕಾಣುತ್ತಿತ್ತು. ಉದ್ದೇಶಪೂರ್ವಕ ವಿನ್ಯಾಸಗಳೇ ಇಲ್ಲದ ಆ ಊರು ನೋಡಿದವರ ಮನಸ್ಸಿನಲ್ಲಿ ಭಗ್ನ ಪ್ರತಿಮೆಗಳ ದೊಡ್ಡ ಗೋಜಲಿನಂತೆ ದಾಖಲಾಗುತ್ತಿತ್ತು. ಏಲಕ್ಕಿ ವ್ಯಾಪಾರ ಒಂದನ್ನು ಬಿಟ್ರೆ ದೇವಪುರದಲ್ಲಿ ಹೆಸರು ಹೇಳುವುದಕ್ಕೆ ಸಹ ಇನ್ನೊಂದು ವಹಿವಾಟು ಇರಲಿಲ್ಲ. ಹೆಚ್ಚು ಕಡಿಮೆ ಜುಗಾರಿ ಕ್ರಾಸಿನಂತೆಯೇ ಕಾಡಿನ ವಜ್ರಬಂಧದಲ್ಲಿ ಸಿಕ್ಕಿ ಗೊಡ್ಡು ಬಿದ್ದಿತ್ತು ಅದು. ಇತಿಹಾಸದ ಕೆಲವು ಆಕಸ್ಮಿಕಗಳಿಲ್ಲದಿದ್ದರೆ ಮೇದರಳ್ಳಿಯ ಗತಿಯೇ ಅದಕ್ಕೂ ಕಾದಿತ್ತೋ ಏನೋ. ದೇವಪುರದ ಅದೃಷ್ಟವೋ ದುರಾದೃಷ್ಟವೋ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರೈಲು ಮಾರ್ಗದಲ್ಲಿ ಅದಿದ್ದಿದ್ದು. ಮಂಗಳೂರಿಗೆ ಎಸ್ಟಿಡಿ ಕನೆಕ್ಷನ್ ಕೊಡಲು ದೇವಪುರದ ಪಕ್ಕದಿನ್ನೆಯಲ್ಲಿ ಒಂದು ಎಸ್ಟಿಡಿ ಗೋಪುರದ ನಿರ್ಮಾಣ ಅನಿವಾರ್ಯ ಆಗಿದ್ದು. ಹೀಗೆ 108 ಚಿಲ್ಲರೆ ಆಕಸ್ಮಿಕಗಳು ಒಂದಕ್ಕೊಂದು ಸೇರಿ ದೇವಪುರಕ್ಕೂ ದೆಸೆ ಕೂಡಿ ಬಂತು. ಯಾವ ದೆಸೆಯೆಂದು ಮಾತ್ರ ನಾವು ನಿರ್ಣಯಿಸುವುದು ಕಷ್ಟ. ಶುಕ್ರ ದೆಸೆಯೋ ಶನಿ ದೆಸೆಯೋ ಅದೆಲ್ಲ ಯಾವಾಗಲೂ ನಿರ್ಣಯಿಸುವವರು ಹೇಗೆ ನೋಡುತ್ತಾರೋ ಹಾಗೆ ಕಾಣುತ್ತದೆ. ಫೋನು ಬರುವ ಮೊದಲು ಎಲ್ಲ ಸಲೀಸಾಗಿ ಸಾಗುತ್ತಿದ್ದ ಊರಿನಲ್ಲಿ ಈಗ ಫೋನು ಒಂದು ದಿನ ಕೆಟ್ಟರೂ ಆಕಾಶವೇ ತಲೆಯ ಮೇಲೆ ಬಿತ್ತೆನ್ನುವಂತೆ ಗಲಭೆ ಗಡಿಬಿಡಿಯಾಗುತ್ತದೆ. ರಾತ್ರಿಯಾಗುತ್ತಿದ್ದ ಹಾಗೆ ಏಲಕ್ಕಿ ವ್ಯಾಪಾರಿಗಳೆಲ್ಲ ಹೈದರಾಬಾದು, ಲಕ್ಷ್ಮೀ, ಕಾನ್ಸುರ, ದಿಲ್ಲಿಗಳಿಗೆಲ್ಲ ಫೋನು ಹೊಡೆದು ಏಲಕ್ಕಿ ತೇಜಿಯ ಯೋಗಕ್ಷೇಮ ಕೇಳಿಕೊಳ್ಳುತ್ತಾರೆ. ಫೋನು ಬಂದ ಮೇಲೆ ಏಲಕ್ಕಿ ಮಂಡಿಯವರ ದೆಸೆ ಕೊಂಚ ಕುಲಾಯಿಸಿದ್ದೇನೋ ನಿಜ. ಆದ್ರೆ ಏಲಕ್ಕಿಗೆ ಒಂದು ಶಾಪ ಇದೆಯಂತೆ. ಅದನ್ನು ಬೆಳೆದವನಾಗಲಿ, ಕೊಂಡವನಾಗಲಿ, ಮಾರಿದವನಾಗಲಿ ಯಾವತ್ತೂ ಉದ್ಧಾರ ಆಗಕೂಡದು ಅಂತ. ಅದಕ್ಕೆ ದೇವಪುರದ ಪ್ರಮುಖ ಏಲಕ್ಕಿ ವ್ಯಾಪಾರಿ ಮಾರ್ವಾಡಿ ಜೈನ್ ಏಲಕ್ಕಿ ವ್ಯಾಪಾರ ಮಾಡಿ ಬರಕ್ಕತ್ತಾದವನ್ನ ಒಬ್ಬೇ ಒಬ್ಬನ್ನ ತೋರಿಸಿದ್ರೆ ನಾನು ಜಾತಿ ಬಿಟ್ಟಿಡ್ತೀನಿ ಎಂದು ಎಲ್ಲರೆದುರೂ ಆಗಾಗ ಚಾಲೆಂಜ್ ಹಾಕುತ್ತಾ ಇರುತ್ತಾನೆ. ಏನೋ ಅವನಪ್ಪನ ಕಾಲದಲ್ಲಿ ಒಂದು ಗಿರವಿ ಅಂಗಡಿ ತೆರೆದು ಮೂಗುಬೆಟ್ಟು ಬೆಂಡೋಲೆ, ಕಾಸಿನ ಸರ ಅಡುವಿಟ್ಟುಕೊಂಡು ಚಿನ್ನ ಮಾಡಿಕೊಂಡಿದ್ದರಿಂದ ಇವತ್ತಿಗೂ ಅವನು ವ್ಯಾಪಾರದ ವಹಿವಾಟು ನಡೆಸುತ್ತಾ ಇದ್ದಾನಂತೆ. ಇಲ್ಲದಿದ್ದರೆ 4 ವರ್ಷದ ಹಿಂದೆ ಬಿದ್ದ ಹೊಡೆತಕ್ಕೆ ನನ್ನ ಹೆಂಡತಿ ಮಕ್ಕಳು ಭಿಕಾರಿಗಳಾಗಿ ಬೀದಿಗೆ ಬೀಳ್ತಿದ್ರು ಎಂದು ಈಗಲೂ ಜೈನ್ ಉದ್ಧರಿಸುತ್ತಾನೆ. ಇಷ್ಟೆಲ್ಲ ಅನಾಹುತ ಅವಾಂತರ ಕಂಡರೂ ಏಲಕ್ಕಿ ಮಂಡಿ ಇಟ್ಟವನೊಬ್ಬನು ಮುಚ್ಚಿದ್ದು ಸರಿಯಾಗಿ ಯಾರೂ ನೋಡಿಲ್ಲ. ಅದೇ ಎಲ್ಲರಿಗೂ ಸೋಜಿಗ. ಏಲಕ್ಕಿ ವಹಿವಾಟಿನಲ್ಲಿರುವ ಜುಗಾರಿ ಅಂಶವೇ ದೇವಪುರದಲ್ಲಿ ಏಲಕ್ಕಿ ವ್ಯಾಪಾರ ಚಿರಂಜೀವಿಯಾಗಿರುವುದಕ್ಕೆ ಕಾರಣವೆಂದು ಕಾಣುತ್ತದೆ. ಏಕೆಂದರೆ 4 ವರ್ಷದ ಹಿಂದೆ ಏಲಕ್ಕಿ ಬೆಲೆ ಗಗನಕ್ಕೇರಿ 800 ಮುಟ್ಟಿದಾಗ ಕೊಂಡುಕೊಂಡು ಟನ್ಗಟ್ಟಲೆ ಏಲಕ್ಕಿ ಸ್ಟಾಕ್ ಮಾಡಿದ ಮಾರ್ವಾಡಿಗಳೆಲ್ಲ 15 ದಿನಕ್ಕೆ ಮತ್ತೆ ಏಲಕ್ಕಿ ಬೆಲೆ 120 ರೂಪಾಯಿಗೆ ಕುಸಿದು ತಲೆ ಎತ್ತಲಾರದ ಹಾಗೆ ಪಾಪರಾಗಿ ಊರು ಬಿಟ್ಟು ಹೋದವರು ಹೋದ ಹಣ ಮತ್ತೆ ಸಂಪಾದಿಸಬೇಕಾದರೆ ಏಲಕ್ಕಿ ಬಿಟ್ರೆ ಬೇರೆ ಗತಿಯೇ ಇಲ್ಲವೆಂದು ತೀರ್ಮಾನ ತೆಗೊಂಡು ಹಿಂದಿರುಗಿ ದೇವಪುರಕ್ಕೆ ಶರಣಾಗಿದ್ದರು. ಒಂದು ಸಾರಿ ಏಲಕ್ಕಿಗೆ ಕೈ ಹಾಕಿದವ ಪಿಚಾಚಿ ಕೈಗೆ ಸಿಕ್ಕಿಕೊಂಡ ಹಾಗೆ ಸರಿ. ಹೋದ ದುಡ್ಡು ಮತ್ತೆ ಬರುತ್ತದೆಂದೋ, ಬಂದ ದುಡ್ಡು ದ್ವಿಗುಣಗೊಳ್ಳುತ್ತದೆಂದೋ ಅಥವಾ ಯಾರಿಗೋ ಅದೆಷ್ಟೋ ದುಡ್ಡು ಸಿಕ್ಕಿತೆಂದೋ 108 ತರದ ಆಸೆ ತೋರಿಸಿ ಏಲಕ್ಕಿ ಸಿಕ್ಕಿಬಿದ್ದವನ ಜುಟ್ಟು ಹಿಡಿದು ಕುಣಿಸಲು ಪ್ರಾರಂಭಿಸುತ್ತದೆ. ಈ ಜುಗಾರಿಯ ಪಿತ್ತ ಏರಿ ಈಗ ತರತರದ ಜುಗಾರಿಯವರು, ತರತರದ ಜುಗಾರಿ ಮಾರ್ಗಗಳು ಅಲ್ಲಿ ಹುಟ್ಟಿಕೊಂಡಿವೆ. ಏಕೆಂದರೆ ಫೋನು ಕೆಟ್ಟರೆ ಅಲ್ಲಿ ರೇಗಾಡುಮವರು ಬರೀ ಏಲಕ್ಕಿ ವ್ಯಾಪಾರಿಗಳಲ್ಲ, ಯಾವ್ಯಾವೋ ಗುರುತು ಪರಿಚಯ ಇಲ್ಲದ ಮುಖಗಳಲ್ಲ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಹೋಗಿ ರೇಗಾಡುವುದು ಕಾಣಬಹುದು. ಓಸಿ, ಮಟ್ಕಾ, ನ್ಯೂಯಾರ್ಕ್ ಕಾಟನ್, ಯಾವ್ಯಾವುದೋ ಬಂಪರ್ ಲಾಟರಿಯವರು, ಹೀಗೆ ನಮುನಮುನೆಯ ಜನ ಅಲ್ಲಿ ಬರಬೇಕಾದ ನಂಬರೋ ಸಿಗಬೇಕಾದ ಸಿಗ್ನಲ್ಲೋ ಸಿಗಲಿಲ್ಲವೆಂದು ಸಿಡಿಮಿಡಿಗೊಂಡು ನುಗ್ಗಾಡುತ್ತಾರೆ. ಎಲ್ಲೋ ಯಾರೋ ಒಬ್ಬ ಬಾಸ್ ಕುಳಿತುಕೊಂಡು ತಮ್ಮ ಹಣೆಬರಹವನ್ನು ನಿಯಂತ್ರಿಸುವ ಎಲ್ಲದರಲ್ಲೂ ಇಲ್ಲಿರುವವರಿಗೆ ಅಪಾರ ಶ್ರದ್ಧೆ. ರಾಜಕಾರಣಿಗಳಿಗೂ ಕೂಡ. ಮಂಡಲ ಪಂಚಾಯಿತಿಯವರು, ಜಿಲ್ಲಾ ಪರಿಷತ್ತಿನವರು, ಹೀಗೆ ಯಾರನ್ನು ಬೇಕಾದರೂ ತೆಗೊಳ್ಳಿ. ಎಲ್ಲೋ ಡೆಲ್ಲಿಯಲ್ಲಿರುವ, ಮುಖವೂ ನೋಡದ, ಹೆಸರೂ ಕೇಳದ ಯಾರೋ ಬಾಸ್ನಿಂದ ಲಕೋಟಿಯಲ್ಲಿ ಹುಕುಂ ಬರಲಿವೆ ಎಂದು ಕಾಯುತ್ತಾ ಇರುತ್ತಾರೆ. ಡೆಲ್ಲಿಗೆ ಫೋನ್ ಬುಕ್ ಮಾಡಿಕೊಂಡು ಕಲ್ಲಾಗಿ ಕಾದ ಗೌತಮ ಋಷಿ ಹೆಂಡತಿ ಅಹಲ್ಯಾ ತರಹ ತಮಗೆ ತಾವೇ ವಿಧಿಸಿಕೊಂಡ ಗೃಹಬಂಧನದಲ್ಲಿ ಇಡೀ ಆಯುಷ್ಯ ಕಳೆದಿದ್ದಾರೆ. ದಿನ ಕಳೆದ ಹಾಗೆ ದೇವಪುರದ ಹಣೆಬರಹದ ಪಗಡೆದಾಳಿ ಉರುಳಿಸುವ ಬಾಸ್ ದೂರದೂರವಾಗತಾ ಪರೋಕ್ಷವಾಗತಾ ಹೋದ.
ಸಕಲೇಶಪುರದಲ್ಲಿ ಎಷ್ಟು, ಬೋದಿನಾಯಕನೂರಿನಲ್ಲಿ ಎಷ್ಟು, ಮಡಕೇರಿಯಲ್ಲೇನಾಯಿತು ಎಂದು ಪಿಸುಮಾತಿನಲ್ಲಿ ವಿಚಾರ ತಿಳಿದುಕೊಂಡು ತಮ್ಮ ಅವತ್ತಿನ ನಸೀಬು ಲೆಕ್ಕ ಹಾಕಿಕೊಳ್ಳುತ್ತಿದ್ದ ದೇವಪುರದ ಜುಗಾರಿ ಮಂದಿಗೆ ಡೆಲ್ಲಿಯಿಂದ, ನ್ಯೂಯಾರ್ಕಿನಿಂದ, ಲಂಡನ್ನಿನಿಂದ, ಚಂದ್ರಮಂಡಲದಿಂದ, ವಿಶ್ವದ ಅಗಾಧ ಶೂನ್ಯದಿಂದ ಆಗಾಗ ಕನೆಕ್ಷನ್ ಸಿಕ್ಕಿ ಹುಕುಂಗಳು ಬರತೊಡಗಿದಾಗ ಹಠಾತ್ತಾಗಿ ಒಮ್ಮೊಮ್ಮೆ ಗಾಬರಿಯಾಗುತ್ತಿತ್ತು. ತಾವು ಯಾರು, ಯಾಕೆ ಹೀಗಾಡುತ್ತಿದ್ದೇವೆ, ತಾವು ಹಿಡಿದಿರುವ ದಾರಿಯ ಕೊನೆ ಯಾವುದು, ಗೌತಮ ಬುದ್ಧನ ರೀತಿ ಒಂದೇ ಒಂದು ಕ್ಷಣ ಚಿಂತಾಕ್ರಾಂತರಾಗುತ್ತಿದ್ದರು. ಆದರೆ ಅವರಾರಿಗೂ ತಮ್ಮ ಮನದಲ್ಲಿ ಒಂದು ಕ್ಷಣ ಮಿಂಚುವ ಕಳವಳಕ್ಕೆ ಸಮಾಧಾನ ಹುಡುಕಿ ಹೊರಡುವ ಎದೆಗಾರಿಕೆ ಇರಲಿಲ್ಲ. ಸಾವನ್ನು ಅಥವಾ ಸಾವಿನಷ್ಟೇ ಕಠೋರ ಸತ್ಯವನ್ನು ದಿಟ್ಟಿಸಿ ನೋಡಲು ಪ್ರಾಣದ ಮೇಲಿನ ಆಸೆ ಸಂಪೂರ್ಣ ಬಿಡಬೇಕೋ ಏನೋ. ಹಾಗಾದ್ರೆ ಈ ಎಲ್ಲೆಲ್ಲಿಂದಲೋ ದಾರಿ ತಪ್ಪಿದಂತೆ ಎಸ್ಟಿಡಿಯಲ್ಲಿ, ತಂತಿಯಲ್ಲಿ, ಪಿಸುಮಾತಿನಲ್ಲಿ ದೇಶಾವರಿ ಉದ್ಧಾರಗಳ ರೂಪದಲ್ಲಿ ಬರುವ ಸಂದೇಶಗಳ ಅರ್ಥವೇನು? ಹಾಗಾದ್ರೆ ಇವರ ಜುಗಾರಿಗಳನ್ನು ಮೀರಿದ ಮತ್ಯಾವ ಸೂಪರ್ ಜುಗಾರಿಗಳು, ಕೇವಲ ತೆರಿಗೆ ತಪ್ಪಿಸುವುದಕ್ಕಿಂತ ಮಿಗಿಲಾದ ಮತ್ಯಾವ ಕರಾಳ ಕಾಳ ವ್ಯವಹಾರಗಳು ಇಲ್ಲಿ ನಡೆಯುತ್ತಿರಬಹುದು? ಸಿದ್ದಪ್ಪ ಆ ಊರಿನವನೇ ಅಲ್ಲ, ಅಥವಾ ದೇವಪುರ ಕಾಳಧಂಧೆಗಳ ತೀರ್ಥಕ್ಷೇತ್ರ ಎಂದು ಅಲ್ಲಿಗೆ ಬಂದವನಲ್ಲ. ಪ್ರತಿ ಮಳೆಗಾಲಕ್ಕೂ ಮೊದಲು ಅವನು ಲೋಡುಗಟ್ಟಲೆ ಕಂಬಳಿಗಳನ್ನು ಚಿತ್ರದುರ್ಗದಿಂದ ತಂದು ದೇವಪುರದ ಸುತ್ತಮುತ್ತಲಿನ ಕಾಫಿ ಪ್ಲಾಂಟರುಗಳಿಗೆ ಸಪ್ಪೆ ಮಾಡುತ್ತಿದ್ದ. ಮಳೆಗಾಲದಲ್ಲಿ ತಲೆಯ ಮೇಲೆ ಕಂಬಳಿಕೊಪ್ಪೆ ಇಲ್ಲದಿದ್ದರೆ ಆಳುಗಳಿಗೆ ತೋಟದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಮಳೆಯಲ್ಲಿ ನೆನೆದು, ಚಳಿ ಹಿಡಿದು ಮನುಷ್ಯರು 4 ದಿನಕ್ಕೆ ಕೈಕಾಲು ಸೆಟೆದುಕೊಂಡು ಸತ್ತೇ ಹೋಗುತ್ತಾರೆ. ದೇವಪುರಕ್ಕೆ ಮಳೆಗಾಲದಲ್ಲಿ 24 ಗಂಟೆಯೂ ಮಂಜು ಮುಸುಗೇ ಇರುವುದರಿಂದ ಜನ ಕಂಬಳಿ ಕೌಚಿಕೊಂಡು ದೆವ್ವಗಳಂತೆ ರಸ್ತೆಯಲ್ಲಿ ಓಡಾಡುವುದನ್ನು ನೋಡಬಹುದು. ಸಿದ್ದಪ್ಪ ಮೊದಲು ಪ್ರತಿ ಮಳೆಗಾಲಕ್ಕೂ ಮುಂಚೆ ದೇವಪುರದಲ್ಲಿ ತಾತ್ಕಾಲಿಕ ಮಳಿಗೆ ತೆರೆದು ವ್ಯಾಪಾರ ಮಾಡುತ್ತಿದ್ದವನು. ವ್ಯಾಪಾರ ಕೊಂಚ ಕುದುರಿದ ಮೇಲೆ ತಾತ್ಕಾಲಿಕ ಮಳಿಗೆಯನ್ನೇ ಶಾಶ್ವತವಾಗಿ ಬಾಡಿಗೆ ಹಿಡಿದು ದೇವಪುರದ ಕಾಯಂ ನಿವಾಸಿಯಾದ. ಮಳಿಗೆಗೆ ತಾಗಿದಂತೆ ಹಿಂದಿದ್ದ 2 ರೂಮುಗಳನ್ನು ತಗೊಂಡು ಸಂಸಾರ ತಂದು ಕೂರಿಸಿ ವ್ಯವಹಾರ ಪ್ರಾರಂಭಿಸಿದ್ದ. ಮಳೆಗಾಲ ನಿಂತು ಕಂಬಳಿ ಸೀಸನ್ ಮುಗಿಯುತ್ತಿದ್ದಂತೆಯೇ ಕಾಫಿ ಹಣ್ಣಾಗಲು ಶುರುವಾಗುತ್ತಿತ್ತು. ಆಗ ಬಯಲು ಸೀಮೆಯ ಲಂಬಾಣಿ ತಾಂಡಾಗಳಿಂದ ಜನ ಕರೆದುಕೊಂಡು ಬಂದು ತೋಟಗಳಿಗೆಲ್ಲ ಕಮಿಷನ್ ಮೇಲೆ ಸಪ್ಪೆ ಮಾಡುತ್ತಿದ್ದ. ವಾಸ್ತವವಾಗಿ ಸಿದ್ದಪ್ಪನ ವಹಿವಾಟಿಗೆ ಫೋನು ಅನಾವಶ್ಯಕವೆಂದೇ ಹೇಳಬಹುದು. ಆದರೆ ಫೋನು ಇಟ್ಟುಕೊಂಡು ವ್ಯವಹಾರ ಶುರು ಮಾಡಿದ್ದ ಎಂದರೆ ಕಂಬಳಿ ವ್ಯಾಪಾರದ ಜೊತೆಗೆ ಇನ್ನೂ ಯಾವ ದಂಧೆಗೆ ಇವನು ಕೈ ಹಾಕಿದ್ದನೋ ಯಾರಿಗೆ ಗೊತ್ತು. ಅವನ ಮನೆ ಕಡೆಗೆ ಬರುತ್ತಿದ್ದ ಫೋನ್ ಕಂಬದ ಗೈವೈರಿಗೆ ಎಮ್ಮೆ ಬೆನ್ನು ತಿಕ್ಕಿದ್ದರಿಂದ ತಂತಿಗಳೆಲ್ಲ ಅಲ್ಲಾಡಿ ಒಂದಕ್ಕೊಂದು ಸುತ್ತುಕೊಂಡು ಯಾರಿಗೋ ಹೋಗಬೇಕಾದ ಫೋನ್ ಕರೆ ಸಿದ್ದಪ್ಪನಿಗೆ ಸಿಕ್ಕಿತು. ಸಿದ್ದಪ್ಪ ಫೋನು ಆಲಿಸುತ್ತಿದ್ದ ಹಾಗೆ ಬಾಯಿ ಕಳೆದುಕೊಂಡು ಬಿಡುಗಣ್ಣಾದನಂತೆ. ಫೋನ್ ಕೆಳಗಿಡುತ್ತಿದ್ದ ಹಾಗೆ ಬಿಳಿಚಿಕೊಂಡು ಗಡಗಡ ನಡುಗುತ್ತಿದ್ದ ಆ ಪುಕ್ಕಲ ಆದದ್ದೇನೆಂದು ಹೆಂಡತಿಗೂ ಹೇಳದೆ, ಅಯ್ಯೋ, ನಾನು ಯಾಕಾದರೂ ಫೋನ್ ಹಾಕಿಸಿಕೊಂಡೆನೋ, ನಾನು ಯಾಕಾದರೂ ಫೋನ್ ಎಟ್ಟಿದೆನೋ ಎಂದು ತಲೆ ಚಚ್ಚಿಕೊಳ್ಳುತ್ತಾ ರಾತ್ರಿಯೆಲ್ಲ ಗೋಳಾಡಿ ಬೆಳಗಿನ ಝಾವ ಮನೆ ಬಿಟ್ಟು ಹೋದವನನ್ನು ಮತ್ತೆ ಯಾರೂ ನೋಡಿಲಿಲ್ಲ. ದೇವಪುರದ ಜನರಲ್ಲಿ ಬಹುಪಾಲು ಧರ್ಮಶ್ರದ್ಧೆಯುಳ್ಳವರು, ಅಮೂರ್ತದಲ್ಲಿ ನಂಬಿಕೆಯಿರುವವರು, ಅಧ್ಯಾತ್ಮವಾದಿಗಳು. ತಿರುಪತಿ, ಧರ್ಮಸ್ಥಳ, ಈಚೆಗೆ ಅಯ್ಯಪ್ಪಸ್ವಾಮಿ ಈ ಎಲ್ಲಾ ಕಡೆಗೂ ಹೋಗಿ ಶಕ್ತಾನುಸಾರ ಹರಕೆ ಒಪ್ಪಿಸಿ ಬರುವವರು. ದುಡ್ಡು ಮಾಡುವ ಹಂಬಲ ಉಳ್ಳವರಾದರೂ ತಮ್ಮ ಅಮೂರ್ತ ಆಸೆಗಳ ವ್ಯಕ್ತ ಸಂಕೇತದಂತಿರುವ ದುಡ್ಡಿಗೂ ದೇವರಿಗೂ ನಡುವೆ ಯಾವ ವಿರೋಧಾಭಾಸವನ್ನೂ ಅವರು ಕಾಣಲಿಲ್ಲ. ಅದಕ್ಕೆ ಮಟ್ಕ, ಲಾಟ್ರಿ, ಸಟ್ಟಾಗಳೆಲ್ಲ ಊರಿಗೆ ಕಾಲಿಟ್ಟಾಗ ಅವೆಲ್ಲ ತಮ್ಮ ಧಾರ್ಮಿಕ ಜೀವನದ ವಿಸ್ತರಣೆಗಳಂತೆಯೇ ಕಂಡವು. ಎಲ್ಲಿಂದಲೋ ಬರುವ ನಂಬರಿನಿಂದ ಇಲ್ಲಿ ನಡೆಯುವ ಬಟವಾಡೆ, ಯಾವುದೋ ಟಿಕೆಟಿಗೆ ಉದುರುವ ದುಡ್ಡು ಅವರ ಅಮೂರ್ತದ ನಂಬಿಕೆಯನ್ನು ದೃಢಪಡಿಸುತ್ತಲೇ ಹೋಯಿತು. ಕಾಸಿಗೆ ಕಾಸು ಗಂಟು ಹಾಕುತ್ತಾ ಹೋದಂತೆ ಅವರ ಆಧ್ಯಾತ್ಮಿಕ ಶ್ರದ್ಧೆಯೂ ಬೆಳೆಯುತ್ತಾ ಹೋಯಿತು. ಅಲ್ಲಿ ನಡೆಯುವ ಅರ್ಥವಾಗದ ಕ್ರಿಯಾಪರಂಪರೆಗಳಲ್ಲಿ ಸಿದ್ದಪ್ಪನ ಅಂತರ್ಧಾನ ಅವರಿಗೆ ಒಂದು ಕ್ಷಣ ಕಳವಳ ಹುಟ್ಟಿಸಿದೇನೋ ನಿಜ. ಆದರೆ ಒಮ್ಮೆ ತಮ್ಮ ಹಣೆಬರಹವನ್ನು ಅಮೂರ್ತಕ್ಕೆ ಒಪ್ಪಿಸಿದ ಮೇಲೆ ಎಲ್ಲ ಯಾರದೋ ಲೀಲೆಯಲ್ಲವೇ? ಯಾರ ಲೀಲೆ? ಯಾರು ಈ ಬಾಸ್? ಮಂಜುನಾಥನೋ, ಅಯ್ಯಪ್ಪನೋ, ತಿಮ್ಮಪ್ಪನೋ? ಯಾರೋ ಒಬ್ಬ ಯಾರೂ ತಿಳಿಯದ ಬಾಸ್ ಎಲ್ಲೋ ಕುಳಿತುಕೊಂಡು ತಮ್ಮ ಬುದ್ಧಿಗೆ ಎಂದೆಂದಿಗೂ ಅಗ್ರಾಹ್ಯವಾದ ತರ್ಕದಿಂದ ತಮ್ಮ ಭವಿಷ್ಯ ನಿರ್ಧರಿಸುತ್ತಾನೆ. ಅವರ ಬಾಲಿಗೆ ಕೋರ್ತು, ಕಚೇರಿ, ಕಾನೂನು ಇವೆಲ್ಲ ತಮ್ಮ ಬದುಕಿನ ಅಂತಿಮ ಶೂನ್ಯವನ್ನು ಮರೆಯುವ ಪ್ರಯತ್ನ ಅಷ್ಟೆ. ಅಶ್ರೀ, ಆ ಹೆದುರು ಪುಕ್ಕಲ ಸೂಳೆಮಗ ಸಿದ್ದಪ್ಪ ಬರೇ ಒಂದು ಫೋನ್ ಕೇಳಿದ್ದಕ್ಕೆ ತಲೆ ತಪ್ಪಿಸಿಕೊಂಡು ಓಡೋಗಿದನಲ್ಲ. ಫೋನಿನ ಆಚೆ ತುದಿಯಲ್ಲಿ ಯಾರಿದ್ರು? ಅಂಥ ಯಮದೂತರು ನಮ್ಮೂರಾಗೆ ಇದಾರಾ? ಫೋನ್ ಅಂದ್ರೆ ಆಚೆ ತುದಿ ನಮ್ಮೂರಾಗೆ ಇರಬೇಕು ಅಂತೇನಿದೆ? ಕನೆಕ್ಷನ್ ಸಿಕ್ಕಿದ್ರ ಬೆಂಗಳೂರು, ಮದ್ರಾಸೋ,
ಬಾಂಬೆಯೋ ಕೈಲಾಸವೋ ವೈಕುಂಠವೋ ಬುಲಾವ್ ಎಲ್ಲಿಂದ ಬೇಕಾದರೂ ಬರಬಹುದು. ಏನ್ ಮಾತಾಡ್ತೀಯೋ ನೀನು? ಅವನಿಗೆ ಬೆದರಿಕೆ ಹಾಕಿದವರು ಇಂಥವರೊಬ್ಬರು ಅಂತ ಇಲ್ಲ ಅಂದ್ರೆ? ಯಾವುದಯ್ಯ ಈ ತಂತಿ ಬಲೆಯೊಳಗೆ ಆಚೆತುದಿ? ಆಚೆತುದಿ ಅಂತ ಒಂದಿರಬೇಕು ಅಂತಿದೀಯಾ? ಈ ಥರ ಜನ 4 ದಿನ ಒಟಗುಟ್ಟಿದಂತೆ ಮಾತಾಡಿದ್ರು. ಆಮೇಲೆ ಸಿದ್ದಪ್ಪನ ಹೆಂಡತಿಗೆ ಕೂತು ತಿನ್ನುವಷ್ಟು ಯಾರೋ ಕೊಟ್ರು ಅಂತೆ ಗುಸುಗುಸು ಸುದ್ದಿ ಹಬ್ಬಿ, ಅದು ಸುಳ್ಳೋ ನಿಜವೋ ಎಂದು ತಿಳಿಯ ಹೋಗದೆ ಆ ಬಗ್ಗೆ ಮಾತಿರಲಿ ಯೋಚನೆಯೂ ಬರದ ಹಾಗೆ ಎಚ್ಚರವಹಿಸಿ ಬಾಯಿಗೆ ಬೀಗ ಹಾಕಿಕೊಂಡು ಜನ ಗಪ್ಚಿಪ್ಪಾದರು. ಸರ್ವಚರಾಚರ ವಸ್ತುವಿನಲ್ಲಿಯೂ ಇರುವ ಸರ್ವಾಂತರ್ಯಾಮಿಯಾದ ಸರ್ವಗುಣಸಂಪನ್ನ ಸರ್ವಶಕ್ತ ಆ ಬಾಸ್ಗೆ ಗೊತ್ತಾಡ್ರೆ ಏನೋ? ಇವರೆಲ್ಲರ ಮಾತಿನ ಅಂತಿಮ ವ್ಯಕ್ತಿ ಅಥವಾ ಶಕ್ತಿ ಅಥವಾ ಅಮೂರ್ತ ಮೂರ್ತಿ ಯಾರಿರಬಹುದು? ಯಾರಾದರೂ ಆಗಿರಲಿ, ಎಲ್ಲರ ಎಲ್ಲಾ ದೇವರು ಒಂದೇ ಅಲ್ಲವೇ? ಸಾಬರೋ ಬ್ರಾಹ್ಮಣರೋ ಲಿಂಗಾಯತರೋ ಒಕ್ಕಲಿಗರೋ ಕಳ್ಳರೋ ಕದೀಮರೋ ಎಲ್ಲರ ಬಾಸ್ ಕೊನೆಗೆ ಒಬ್ಬನೇ. ಎಲ್ಲಾ ಧರ್ಮಗಳೂ ಸೇರುವುದು ಕೊನೆಗೆ ಒಂದೇ ಬಾಸ್ ಹತ್ತಿರ. ಯಾರು ಕೊಲೆ ಖೂನಿ ದಾನ ಧರ್ಮ ಇತ್ಯಾದಿ ಯಾವ ಕಾರ್ಯಕ್ಕೂ ಯಾರಿಗೂ ಸಮಾಜಾಯಿಷಿ ಕೊಡಬೇಕಾಗಿಲ್ಲವೋ ಅವನೇ ಆ ಬಾಸ್. ಅವನ ಪ್ರೀತ್ಯರ್ಥ ಕೆಲವರು ಉರುಳು ಸೇವೆ, ಕೆಲವರು ಕೊರಳು ಸೇವೆ, ಕೆಲವರು ರಕ್ತಬಲಿ, ಕೆಲವರು ನರಬಲಿ, ಹೀಗೆ 108 ತರಹದ ನೈವೇದ್ಯ ನೀಡಬಹುದು. ಅಲ್ಲೆಲ್ಲ ಅವರವರ ನಂಬಿಕೆ ನಿಷ್ಠೆ ಅಷ್ಟೇ. ನಂಬಿಕೆ ಬಾಸ್ಗಿಂತ ಮುಖ್ಯ, ಏಕೆಂದರೆ ನಂಬಿಕೆ ಬಾಸ್ನ ಸೃಷ್ಟಿಸುತ್ತದೆ, ರೂಪಿಸುತ್ತದೆ.